ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಮಾಡ್ತಿರೋ ಕಾರಣ ಬಂದ್ಬಿಟ್ಟು ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಯಾವುದ್ರ ಬಗ್ಗೆ ಅಂತ ಅಂದರೆ ಕೇಕ್ ಮಾಡ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡ್ ಸೇರಿಕೊಂಡು ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ಫ್ರೆಂಡ್. ಹಾಯ್. ಆ್ಯಂಡ್ ಇವಳು ನನ್ನ ಫ್ರೆಂಡ್ ಕಾವ್ಯ. ಆ್ಯಂಡ್ ಇವಾಗ ಟಾಸ್ಕ್ ಏನಂತ ಅಂದರೆ ನಮ್ಮ ಹತ್ರ ಒಂದು ಸ್ವಲ್ಪನೂ ಐಟಮ್ಸ್ ಇಲ್ಲ ಕೇಕಿಗೆ ಏನೇನು ಬೇಕು ಅಂತ. ಸೊ ಅದನ್ನು ತೊಗೊಂಡು ಬರೋಕ್ಕೆ ಪಕ್ಕದಲ್ಲಿ ಒಂದು ಶಾಪ್ ಇದೆ, ಅಲ್ಲಿ ಹೋಗ್ತಾ ಇದೀವಿ ನಾನು ನನ್ನ ಫ್ರೆಂಡ್. ಹಲೋ ಗಾಯ್ಸ್, ಶಾಪ್ ಮಾಡ್ಕೊಂಡು ಬಂದು ಏನೇನು ತಂದಿದ್ದೀವಿ ಅಂತ ಒಂದು ಸ್ವಲ್ಪ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಮೈದಾ, ಕೋಕೋ ಪೌಡರ್, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಆ್ಯಂಡ್ ವೆನಿಲಾ ಎಸೆನ್ಸ್, ಆಮೇಲೆ ಚಾಕ್ಲೇಟ್ ಸಿರಪ್ ಆ್ಯಂಡ್ ಪುಟ್ಟು ಹೆಲ್ಪರ್. ನಾವು ಮಾಡಿದ್ನೆಲ್ಲ ಖಾಲಿ ಮಾಡೋ ಹೆಲ್ಪರ್ ಇದು. ನಾವು ಯಾವ್ದನ್ನ ನೋಡಿ ಫಾಲೋ ಮಾಡ್ತಾ ಇದೀವಿ ಅಂತ ಅಂದ್ರೆ ನನ್ನ ಫ್ರೆಂಡ್ ಒಬ್ಬ ಕೇಶವ್, ಅವ್ನು ಚೆಫ್ ಆಗಿ ವರ್ಕ್ ಮಾಡ್ತಿದ್ದಾನೆ. ಸೊ ಅವ್ನು ಸ್ವಲ್ಪ ರೆಸಿಪಿ ಕಳಿಸಿದ್ದಾನೆ ಆ್ಯಂಡ್ ಸ್ವಲ್ಪ ಯೂಟ್ಯೂಬ್ ಎರಡು ಮಿಕ್ಸ್ ಮಾಡಿ ಮಾಡ್ತಾ ಇದೀವಿ. ಇದಿಷ್ಟು ಕೋಕೋ ಪೌಡರ್ ತೊಗೊಂಡಿದ್ದೀವಿ. ಹೇಗೆ ಬರುತ್ತೆ ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದೀವಿ. ಇನ್ನೊಂದು ಸ್ವಲ್ಪ ಬೇಕನ್ಸುತ್ತೆ, ಇನ್ನು ಸ್ವಲ್ಪ ಆಗುತ್ತೆ. ಆ್ಯಂಡ್ ನಾವು ಬೇಕಿಂಗ್ ಪೌಡರ್ ಎಷ್ಟು ತೊಗೊಂಡಿದ್ದೀವಿ ಅದು ಫಸ್ಟ್ ನಾವು ಬೇಕಿಂಗ್ ಸೋಡಾ ಹಾಕ್ತೀವಿ. ಸೋಡಾ ಹಾಕ್ತೀವಿ, ಸಾರಿ. ಸಾಕನ್ಸುತ್ತೆ. ಇವಾಗ ಇದನ್ನ ಫಸ್ಟ್ ಮಿಕ್ಸ್ ಮಾಡ್ಕೊಬೇಕು ಎಲ್ಲ. ಎಗ್ ಬೇಡ, ಹಾಗೆ ಫಸ್ಟ್ ಮಿಕ್ಸಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಬೈ ಕಾವ್ಯ. ನಾನೇ ಮಾಡ್ತೀನಿ ಅಂತ ಮಾಡ್ತಿದ್ದಾಳೆ, ಏನಾದ್ರು ಆಡೋದು ನನಗೆ ಗೊತ್ತಿಲ್ಲ. ಶುಗರ್ ಪೌಡರ್ ಮಾಡ್ಕೋಗಿದ್ವಿ. ಸೊ ಶುಗರ್ನ ಪೌಡರ್ ಮಾಡಿ ಆಮೇಲೆ ಅದಕ್ಕೆ ಮಿಕ್ಸ್ ಮಾಡ್ತೀವಿ. ಸ್ವಲ್ಪ ಜಾಸ್ತಿನೇ ಹಾಕಮ್ಮ ಶುಗರ್ ಇರಲಿ. ಇಲ್ಲಿ ಸಾಕನ್ಸುತ್ತೆ, ಇಲ್ಲ ಹೇಳಿ ಸಾಕು. ಸಾಕು. ಐ ಥಿಂಕ್ ಶುಗರ್ ಬೇಕಲ್ಲ. ನಾನು ಸಲ ಮನೇಲಿ ಟ್ರೈ ಮಾಡಿದ್ದೆ, ಶುಗರ್ ಇಲ್ಲದೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ನಂಗೆ ಅವಾಗಿಂದ ಶುಗರ್ ಜಾಸ್ತಿ ಹಾಕಬೇಕು ಅಂತ ಮನೇಲಿ ಮಿಕ್ಸ್ ಮಾಡ್ತಾ ಇದ್ದೀವಿ. ನೀಟಾಗಿ ಮಿಕ್ಸ್ ಆಗಬೇಕು, ಅದು ಎಲ್ಲ ಕಡೆ ಹೋಗಿ ಶುಗರ್ ಸೆಟ್ ಆಗಬೇಕು. ನೆಕ್ಸ್ಟ್ ಕಾಗೆ ಚೆಫ್ ಹಾಕ್ತಿದ್ದಾರೆ. ಚೆಫ್ ಎರಡು ಎಗ್ಸ್ನ ನಾವು ಹಾಕ್ತಾ ಇದೀವಿ. ಯಪ್ಪ, ಎಗ್ ಓಪನ್ ಮಾಡಕ್ಕೆ ಇಷ್ಟೊತ್ತು ಮಾಡ್ತಾ ಇದ್ದೀವಿ. ಇವಾಗ ನಾವು ಹಾಲು ಹಾಕ್ತಾ ಇದ್ದೀವಿ. ಎಷ್ಟು ಅಂತಂದರೆ ಈ ಬೌಲಲ್ಲಿ ಅದು ಲೈಕ್ ಏನು ಕೊಡ್ತಾರ ಇಷ್ಟು ಹಾಕಿದ್ದೀವಿ. ಅದು ಒಂದು ಲಂಪ್ಸ್ ಇಲ್ಲಂಗೆ ನೀಟಾಗಿ ಕಲ್ಸ್ಕೊಬೇಕು. ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀವಿ. ಫುಲ್ ಚೆನ್ನಾಗಿ ಕಲಿಸ್ಬಿಟ್ಟು ಒಳಗಡೆ ಹಾಕಿದ್ರೆ ಕೇಕ್ ಡನ್. ಟ್ರೇ ರೆಡಿ ಆಗಿದೆ. ಅದಕ್ಕೂ ಮುಂಚೆ ನಾವು ಓವನ್ನ ಪ್ರೀ ಹೀಟ್ ಮಾಡ್ತಾ ಇದೀವಿ. ಆ ಥರ ರಿಬ್ಬನ್ ಟೈಪ್ ಬಂದ್ರೆ ನೀಟಾಗಿ ಬರುತ್ತೆ ಅಂತ ನನ್ನ ಫ್ರೆಂಡ್ ಹೇಳ್ದ. ಆ್ಯಕ್ಚುಲಿ ಹೀಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿದೆ, ಹಾಗೆ ತಿಂದ್ರೂ ಇಟ್ಸ್ ವೆರಿ ಟೇಸ್ಟಿ. ಅಷ್ಟೇ ಓವನ್ನ ಪ್ರೀ ಹೀಟ್ ಮಾಡ್ಕೋಬೇಕು. ಮೇಲೆ 120, ಕೆಳಗಡೆ 120 ಒಳಗಡೆ ಇಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಓವನ್ ಯೂಸ್ ಮಾಡ್ತಿರೋದು, ಭಯ ಆಗ್ತಿದೆ ಆ್ಯಕ್ಚುಲಿ. ಇದನ್ನು ಇಟ್ಟು 25 ಮಿನಿಟ್ಸ್ ಬೇಕ್ ಮಾಡಬೇಕು. ಎಸ್ ಲೈಕ್, ಬಟ್ ಗೊತ್ತಿಲ್ಲ ಹೇಗೆ ಬಂದಿದೆ ಅಂತ. ಟೂತ್ ಪಿಕ್ ಹಾಕಿ ನೋಡಬೇಕು ಅದು ಹೇಗೆ ಬಂದಿದೆ ಅಂತ. ನಾವು ಏನು ಮಿಸ್ಟೇಕ್ ಮಾಡಿದ್ದೀವಿ ಅಂತ ಗೊತ್ತಿಲ್ಲ, ಅದು ಹಾಕ್ತಾನೆ ಇಲ್ಲ ಆ್ಯಂಡ್ ಉಗ್ತಾನೆ ಇದೆ ಇನ್ನ. ಆ್ಯಂಡ್ ನಾವು ಅದನ್ನು ತೆಗ್ದು ಚುಚ್ಚಿದ್ರು ಅದು ಒಳಗಡೆ ಹಾಗೇ ಇದೆ. ಏನು ಮಿಸ್ಟೇಕ್ ಮಾಡಿದವಳು ಈ ನಮ್ಮ ಕಾವ್ಯ ಗೊತ್ತಿಲ್ಲ ಗಾಯ್ಸ್. ನಾನು ಹೇಳಿದೆ ಗಾಯ್ಸ್ ಕುಕ್ಕರಲ್ಲಿ ಮಾಡೋಣ ಬೆಸ್ಟ್, ಅದು ನಾನು ಕುಕ್ಕರಲ್ಲಿ ಮಾಡಿದ್ದೆ ಮನೇಲಿ ಅಂತ. ಬಟ್ ಇಲ್ಲ, ನಾನು ಅವನಲ್ಲಿ ಮಾಡಬೇಕು ಅಂತ ಈ ಥರ ಮಾಡಿಕ್ಕಿದ್ದಾಳೆ. ಏನಾಗುತ್ತೋ ಗೊತ್ತಿಲ್ಲ ಗಾಯ್ಸ್. ಇವಾಗ ಆಗಿದೆ, ಟೆಸ್ಟ್ ಮಾಡೋಣ ಆಗಿದೆ ಅಲ್ವಾ ಅಂತ. ಎಸ್ ಗಾಯ್ಸ್, ಆಗಿದೆ, ಫೈನಲಿ ಆಗಿದೆ. ಸಾಕು ಅಷ್ಟು, ಅದು ಹಾರಿದ ಮೇಲೆ ಅದು ಸೆಟ್ ಆಗುತ್ತೆ ಅಂತ ಅನ್ಕೊಂತೀನಿ. ನೋಡೋಣ. ಎಷ್ಟು ಕ್ಯೂಟಾಗಿ ಬಂದಿದೆ ಅಲ್ವಾ. ಇದು ಸ್ವಲ್ಪ ಹೊತ್ತು ಸೆಟ್ ಆದಮೇಲೆ ಕಟ್ ಮಾಡೋದು. ಹಾಕ್ತೀನಿ ಅಲ್ಲಿಟ್ಕೊ. ಫೈನಲಿ ಗಾಯ್ಸ್ ಕೇಕ್ ಬರ್ತಿದೆ. ಓ ಮೈ ಗಾಡ್, ಒಂದು ಬೌಲಲ್ಲಿ ಇದು ಬಿಚ್ಚು ಬರ್ತಿದ್ದಲೆ.
ಜಮ್ಮ ಹಾಕ್ತೀವಿ. ಬ್ರೋ ಸೀರಿಯಸ್ಲಿ ಎಷ್ಟು ಚಂದ ಬಂದಿದೆ ಗಾಯ್ಸ್. ಆ್ಯಕ್ಚುಲಿ ಇಲ್ಲೆಲ್ಲ ಫಸ್ಟ್ ಇತ್ತು, ಬಟ್ ನಾವು ತಿಂದು ಖಾಲಿ ಮಾಡಿಬಿಟ್ಟಿದ್ದೀವಿ. ಆರೋದಕ್ಕೂ ಮುಂಚೆನೇ ನಾವು ತಿನ್ನಾಕ್ಬಿಟ್ಟಿದ್ದೀವಿ, ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ. ಒಂದು ಪ್ಲೇಟ್ ತಗೊಬಲ್ಲ ಆ್ಯಂಡ್ ಕಟ್ ಮಾಡಿ ತೋರಿಸ್ತೀನಿ ಹಂಗೆ. ಹಾಂ ಸ್ಪಾಂಜ್ ಇಲ್ಲ ಇದೆ ಬಾ, ಸ್ಪಾಂಜಿ ಆಗಿದೆ ಅಂತ. ಎಷ್ಟು ಚಂದ, ಎಷ್ಟು ಸ್ಪಂಜಾಗಿ ಬಂದಿದೆ ನೋಡಿ. ಹೆಂಗೆ ಕೊಡ್ಕೊ ಬರ್ತೀನಿ ನೋಡು. ಬಂದಿದ್ದಾನೆ ಚೆನ್ನಾಗಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹಾಗೆ ತಿನ್ನೋದಕ್ಕೆ ಸಿಕ್ಕಾಪಡೆ ಚೆನ್ನಾಗಿದೆ. ಹಾಗೆ ತಿಂದರೆ ಅನ್ನಿಸ್ತದೆ. ತಮ್ಮ ಜಮ್ಮ ಹಾಕಿ ಬಿಡೋ ಸಾಕು. ಇವಾಗ ಇದಕ್ಕೆ ಚಾಕ್ಲೇಟ್ ಸಿರಪ್ ಹಾಕಿ ತಿನ್ನೋದು. ಕಟ್ ಮಾಡೋಣ, ಅದು ಮಧ್ಯದಲ್ಲಿ ಕಟ್ ಮಾಡೋಣ. ಆ್ಯಂಡ್ ಮಧ್ಯದಲ್ಲಿ ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕೋಣ. ಓಕೆ, ಸಾಕು ಬಂಗಾರ ತಿನ್ನೋದು ನೀನು. ಪಪ್ಪ ಸುಡ್ತಿದ್ದೆ ಆತರ ಬಿಟ್ಟಿದ್ದ ಈ ಥರ ಆಡ್ಬೇಡ. ಅದೇ ಇದು ತೆಗ್ದಿನ ತೆಗೆ ಇನ್ನೂ ಇದು ಇಟ್ಕೊಡು ಚಾಕ್ಲೇಟ್. ಚಾಕಲ್ಲೇ ಸ್ಪ್ರೆಡ್ ಮಾಡು. When you are jobless and your friend also jobless, this is what we do. ಬಟ್ ಮೇಲ್ಗಡೆ ಚೆನ್ನಾಗಿ ಬರ್ತಿತ್ತು ಸ್ವಲ್ಪ. ಇಲ್ಲ ಸಾಕಿದೆ ತಿನ್ನೋಣ. ಇದನ್ನು ಹಂಗೆ ಬ್ರೌನಿ ಥರ ತಿನ್ನೋಣ. ಆ್ಯಂಡ್ ವಿ ಆರ್ ಯೂಸಿಂಗ್ ದಿಸ್ ಲೈಕ್ ಬ್ರೌನಿ. ಇದೆಲ್ಲ ಬೇಡ, ಇದಷ್ಟೇ ಆಗಿದೆ, ಡೋಂಟ್ ವರಿ. ಬಟ್ ಟೇಸ್ಟ್ ಮಾತ್ರ ರಿಯಲ್ ಸಕ್ಕತ್ತಾಗಿ ಬಂದಿದೆ. ಫಸ್ಟ್ ಟೈಮ್ ಮಾಡಿದ್ರು ತುಂಬಾ ಚೆನ್ನಾಗಿ ಬಂದಿದೆ. ನಮಗೆ ಖುಷಿ ಆಯಿತು. ಯಾರಿಗೆ ಹೆಂಗಾದ್ರೂ ಹೇಗಿದೆ?